ಈ 7 ಜಾಗದಲ್ಲಿ ತಪ್ಪಿಯೂ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಬೇಡಿ. ಬ್ಯಾಂಕ್ ಬ್ಯಾಲೆನ್ಸ್ ಆಗುತ್ತೆ ಖಾಲಿ. ಈ ವಿಡಿಯೋದಲ್ಲಿ ಈ ಮಾಹಿತಿಯ ಬಗ್ಗೆ ತಿಳಿದುಕೊಳ್ಳೋಣ. ಮಿಸ್ ಮಾಡದೆ ಈ ವಿಡಿಯೋವನ್ನು ನೋಡಿ ಮತ್ತು ನಿಮಗೆ ಯಾವ ಉದ್ಯೋಗದ ಬಗ್ಗೆ ಮಾಹಿತಿ ಬೇಕು ಎಂಬುದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ. ಕ್ರೆಡಿಟ್ ಕಾರ್ಡ್ ಅಲರ್ಟ್. ಜನ ಎಲ್ಲದಕ್ಕೂ ಕ್ರೆಡಿಟ್ ಕಾರ್ಡ್ ಬಳಕೆ ಮಾಡುತ್ತಾರೆ. ಆದರೆ ಈ 7 ಸ್ಥಳಗಳಲ್ಲಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡುವುದನ್ನು ತಪ್ಪಿಸಿ. ಅಂತಹ ತಪ್ಪುಗಳು ನಿಮ್ಮನ್ನು ಸಾಲದ ಸುಳಿಗೆ ಸಿಲುಕಿಸಬಹುದು. ಈ ಅಭ್ಯಾಸಗಳನ್ನು ಇಂದೇ ಸರಿಪಡಿಸಿಕೊಳ್ಳಿ. ಮೊದಲು, ನಿಮ್ಮ ಕ್ರೆಡಿಟ್ ಕಾರ್ಡ್ಗಳು ಇಂದು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಿವೆ. ಸರಿಯಾಗಿ ಬಳಸಿದಾಗ ಅವು ಅತ್ಯುತ್ತಮ ರಿವಾರ್ಡ್ ಪಾಯಿಂಟ್ಗಳನ್ನು ನೀಡುತ್ತವೆ ಮತ್ತು ನಿಮ್ಮ ಸಿಬಿಲ್ ಸ್ಕೋರ್ ಅನ್ನು ಸ್ಟ್ರಾಂಗ್ ಮಾಡಲು ಸಹಾಯ ಮಾಡುತ್ತವೆ. ಆದರೆ ಒಂದೇ ಒಂದು ತಪ್ಪು ಸ್ವೈಪ್ ನಿಮ್ಮನ್ನು ಸಾಲದ ಸುಳಿಗೆ ಸಿಲುಕಿಸಬಹುದು ಮತ್ತು ನಿಮ್ಮ ಬ್ಯಾಂಕ್ ಖಾತೆಯನ್ನು ಬರಿದಾಗಿಸಬಹುದು. ಹಾಗಾಗಿ ಈ 7 ಜಾಗಗಳಲ್ಲಿ ಕ್ರೆಡಿಟ್ ಕಾರ್ಡ್ ಬಳಸಬೇಡಿ. ಇನ್ನು ನೀವು ಪೆಟ್ರೋಲ್ ಪಂಪ್ನಲ್ಲಿ ಕ್ರೆಡಿಟ್ ಕಾರ್ಡ್ ಬಳಸಿ ಪಾವತಿಸುವಾಗಲೆಲ್ಲ ನೀವು ಹೆಚ್ಚಾಗಿ ಸರ್ವಿಸ್ ಚಾರ್ಜ್ ಮತ್ತು ಜಿಎಸ್ಟಿಯನ್ನು ಪಾವತಿಸಬೇಕಾಗುತ್ತದೆ. ಹೆಚ್ಚುವರಿಯಾಗಿ ಪೆಟ್ರೋಲ್ ಪಂಪ್ಗಳಲ್ಲಿ ಕಾರ್ಡ್ ಸ್ಕಿಮ್ಮಿಂಗ್, ಡೇಟಾ ಕಳ್ಳತನ ಹೆಚ್ಚಿನ ಅಪಾಯವಿರುತ್ತದೆ. ಆದ್ದರಿಂದ ಇಂಧನ ತುಂಬಿಸುವಾಗ ಯಾವಾಗಲೂ UPI ಅಥವಾ ಡೆಬಿಟ್ ಕಾರ್ಡ್ ಬಳಸಿ, ಏಕೆಂದರೆ ಈ ಆಯ್ಕೆಗಳು ಸುರಕ್ಷಿತವಾಗಿರುತ್ತದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ, ಕ್ರೆಡಿಟ್ ಕಾರ್ಡ್ ಬಳಸಿ ATMನಿಂದ ಹಣವನ್ನು ಪಡೆಯುವುದು ನೀವು ಮಾಡಬಹುದಾದ ಅತ್ಯಂತ ದುಬಾರಿ ತಪ್ಪುಗಳಲ್ಲಿ ಒಂದಾಗಿದೆ. ಈ ವಹಿವಾಟಿಗೆ ಬ್ಯಾಂಕುಗಳು 2.5% ರಿಂದ 3% ವರೆಗೆ ಕ್ಯಾಶ್ ಅಡ್ವಾನ್ಸ್ಡ್ ಫೀಸ್ ವಿಧಿಸುತ್ತದೆ. ಮುಖ್ಯವಾಗಿ ಈ ಹಣದ ಮೇಲಿನ ಬಡ್ಡಿಯು ಅದೇ ದಿನದಿಂದಲೇ ಸಂಗ್ರಹವಾಗಲು ಪ್ರಾರಂಭವಾಗುತ್ತದೆ. ಯಾವುದೇ ಗ್ರೇಸ್ ಪೀರಿಯಡ್ ಇರುವುದಿಲ್ಲ. ಇನ್ನು ನೆಕ್ಸ್ಟ್ ನೋಡುವುದಾದರೆ, ನೀವು ಈಗಾಗಲೇ ದೊಡ್ಡ ಸಾಲ ಅಥವಾ ಬಹು EMIಗಳನ್ನು ನಿರ್ವಹಿಸುತ್ತಿದ್ದರೆ ಕ್ರೆಡಿಟ್ ಕಾರ್ಡ್ ಬಳಸಿ ಹೊಸ ಖರೀದಿ ಮಾಡುವುದರಿಂದ ನಿಮ್ಮ ಹಣಕಾಸಿನ ಒತ್ತಡ ಮತ್ತಷ್ಟು ಹೆಚ್ಚಾಗಬಹುದು. ಅಂತಹ ಸಂದರ್ಭಗಳಲ್ಲಿ ಡೆಬಿಟ್ ಕಾರ್ಡ್ ಅಥವಾ UPI ಮಾತ್ರ ಬಳಸಿ. ನಿಮ್ಮ ಖಾತೆಯಲ್ಲಿ ನಿಜವಾಗಿಯೂ ಲಭ್ಯವಿರುವ ಹಣವನ್ನು ಮಾತ್ರ ಖರ್ಚು ಮಾಡುವತ್ತ ಗಮನ ಹರಿಸಿ. ಇನ್ನು ಸುರಕ್ಷಿತವಲ್ಲದ ವೆಬ್ಸೈಟ್ನಲ್ಲಿ, ಅಂದರೆ ಯಾವುದೇ URL HTTPS ಯೊಂದಿಗೆ ಪ್ರಾರಂಭವಾಗದ ವೆಬ್ಸೈಟ್ನಲ್ಲಿ ನಿಮ್ಮ ಕ್ರೆಡಿಟ್ ಕಾರ್ಡ್ ವಿವರಗಳು ಅಥವಾ CVV ಸಂಖ್ಯೆಯನ್ನು ಎಂದಿಗೂ ಎಂಟ್ರಿ ಮಾಡಬೇಡಿ. ಅಂತಹ ಮೋಸದ ವೆಬ್ಸೈಟ್ಗಳು ನಿಮ್ಮ ಡೇಟಾವನ್ನು ಕದಿಯಬಹುದು ಮತ್ತು ಆನ್ಲೈನ್ ವಂಚನೆ ಮಾಡಬಹುದು. ಇದರಿಂದ ನಿಮಗೆ ಆರ್ಥಿಕ ನಷ್ಟ ಕೂಡ ಉಂಟಾಗಬಹುದಾಗಿರುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ, ಬಾಕಿ ಇರುವ ಕ್ರೆಡಿಟ್ ಕಾರ್ಡ್ ಬಿಲ್ ಅನ್ನು ಮತ್ತೊಂದು ಕ್ರೆಡಿಟ್ ಕಾರ್ಡ್ಗೆ ವರ್ಗಾಯಿಸುವುದು ಆಕರ್ಷಕವಾಗಿ ಕಾಣಿಸಬಹುದು. ಆದರೆ ಈ ಪ್ರಕ್ರಿಯೆಯಲ್ಲಿ ಬ್ಯಾಂಕುಗಳು ನಿಮಗೆ ಭಾರೀ ಪ್ರೊಸೆಸಿಂಗ್ ಫೀಸ್ ವಿಧಿಸುತ್ತದೆ. ಅಷ್ಟೇ ಅಲ್ಲ, ಅತಿ ಹೆಚ್ಚಿನ ಬಡ್ಡಿ ದರವನ್ನು ವಿಧಿಸುತ್ತದೆ. ಇದರಿಂದಾಗಿ ನೀವು ಸಾಲದ ಜಾಲದಲ್ಲಿ ಬೀಳುತ್ತೀರಿ. ಇನ್ನು ನೆಕ್ಸ್ಟ್ ನೋಡುವುದಾದರೆ, ನೀವು ಕ್ರೆಡಿಟ್ ಕಾರ್ಡ್ ಬಳಸಿ ಪೇಟಿಎಂ, ಫೋನ್ಪೇ ಅಥವಾ ಅಮೆಜಾನ್ ಪೇ ನಂತಹ ಡಿಜಿಟಲ್ ವ್ಯಾಲೆಟ್ಗಳಿಗೆ ಹಣವನ್ನು ಲೋಡ್ ಮಾಡುತ್ತಿದ್ದರೆ ಜಾಗರೂಕರಾಗಿರಿ. ಕಂಪನಿಗಳು ಭಾರೀ ಅನಾನುಕೂಲಕರ ಶುಲ್ಕವನ್ನು ವಿಧಿಸುತ್ತವೆ ಮತ್ತು ಇದಕ್ಕಾಗಿ ಪ್ರತ್ಯೇಕ GST ವಿಧಿಸುತ್ತವೆ. ಇದನ್ನು ಪದೇ ಪದೇ ಮಾಡುವುದರಿಂದ ನಿಮ್ಮ ಮೇಲೆ ಆರ್ಥಿಕ ಹೊರೆ ಬೀಳುತ್ತದೆ. ಇನ್ನು ನೆಕ್ಸ್ಟ್ ನಾವು ನೋಡುವುದಾದರೆ, IRCTC ವೆಬ್ಸೈಟ್ ಅಥವಾ ಅಪ್ಲಿಕೇಶನ್ನಲ್ಲಿ ಕ್ರೆಡಿಟ್ ಕಾರ್ಡ್ ಬಳಸಿ ರೈಲು ಟಿಕೆಟ್ಗಳನ್ನು ಬುಕ್ ಮಾಡುವಾಗ ನೀವು 1% ರಿಂದ 2% ಜೊತೆಗೆ GSTಯ ಹೆಚ್ಚುವರಿ ಪಾವತಿ ಗೇಟ್ವೇ ಶುಲ್ಕವನ್ನು ಪಾವತಿಸಬೇಕಾಗುತ್ತದೆ. ಈ ಅನಗತ್ಯ ವೆಚ್ಚವನ್ನು ತಪ್ಪಿಸಲು ಯಾವಾಗಲೂ UPI ಅಥವಾ ನೆಟ್ ಬ್ಯಾಂಕಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ಳಿ.
ಇನ್ನು ಇದೇ ತರಹದ ಶಿಕ್ಷಣ ಹಾಗೂ ಜಾಬ್ ಸಂಬಂಧಿತ ಸುದ್ದಿಗಳನ್ನು ಓದಲು ನಿಮ್ಮ ಜಾಬ್ಸ್ ಆ್ಯಂಡ್ ಎಜುಕೇಷನ್ ಅಪ್ಡೇಟ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಅಪ್ಡೇಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಎಲ್ರಿಗೂ ಧನ್ಯವಾದಗಳು.